ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರದರ್ GS1700 ಅನ್ನೋ ಎಲೆಕ್ಟ್ರಿಕಲ್ ಹೊಲಿಗೆ ಮಷಿನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನದೇ ಮಷೀನು. ಬ್ರ್ಯಾಂಡ್ ಬಂದು ಬ್ರದರು, ಮಾಡೆಲ್ ನೇಮು GS1700. ಈ ಮಾಡೆಲ್ ಇವಾಗಲೂ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಏನಕ್ಕೆ ನಾನು ಇದನ್ನು ಈ ಥರ ಸೀಲ್ ಮಾಡಿ ಇಟ್ಟಿದ್ದೀನಿ ಅಂದರೆ, ರೀಸೆಂಟಾಗಿ ನಾನು ಹೊಸ ಸೋಯಿಂಗ್ ಮಷಿನ್ನ ಪರ್ಚೇಸ್ ಮಾಡಿದ್ದೀನಿ. ಹಾಗಾಗಿ ಇದನ್ನು ಸೀಲ್ ಮಾಡಿ ಇಟ್ಟಿದ್ದೆ. ಇವಾಗ ಯಾವುದೊಂದು ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನನ್ನ ಆಲ್ಮೋಸ್ಟ್ 8 ಇಯರ್ಸ್ ಓಲ್ಡ್ ಮಷೀನು. ಇನ್ನವರೆಗೂ ಏನೂ ರಿಪೇರ್ ಬಂದಿಲ್ಲ. ಮಧ್ಯದಲ್ಲಿ ಒಂದು ಸಲ ಮಾತ್ರ ನಾನು ಇದನ್ನು ಸರ್ವಿಸ್ ಮಾಡಿರುವಂಥದ್ದು. ಇದಕ್ಕೆ ಎಲ್ಲ ಸೇವಿಂಗ್ ಮಷಿನ್ಗಿರೋ ಥರ ಎಲೆಕ್ಟ್ರಿಕಲ್ ಪವರ್ ಬೇಕು. ಕರೆಂಟ್ ಇದ್ದರೆ ಮಾತ್ರ ಇದು ಓಡೋದು. ಒಂದು ವೈರ್ ಇರುತ್ತೆ, ಸ್ವಿಚ್ ಇರುತ್ತೆ, ಅದನ್ನು ನಾವು ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಆ ಸ್ವಿಚ್ಚಿಂದ 2 ವೈರ್ ಹೋಗುತ್ತೆ. ಒಂದು ಇದು ಪ್ರೆಷರ್ ಫುಟ್ಟು, ಇನ್ನೊಂದು ಸ್ವಿಚ್ಚು. ಇದನ್ನು ನಾವು ಸ್ವಿಚ್ ಬೋರ್ಡಿಗೆ ಹಾಕಿ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡ್ತೀವಿ. ಅದನ್ನು ಸ್ವಿಚ್ಚಿಗೆ ಹಾಕಿದ ತಕ್ಷಣ ಇಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ನಾವು ಆನ್ ಆಫ್ ಇಲ್ಲೇ ಮಾಡ್ಕೋಬೋದು. ಇಲ್ಲೂ ಕೂಡ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಮತ್ತು ಇದು ಈ ಥರ ಕಾಣಿಸುತ್ತೆ ಮಷೀನು. ಇದರ ನನಗೆ ತುಂಬ ಇಷ್ಟ ಆಗಿರೋ ಫೀಚರ್ ಏನು ಅಂದರೆ, ಕ್ವಿಕ್ ಬಾಬಿನ್ ಸೆಟ್. ಬಾಬಿನ್ನ ನೀವು ಸುಮ್ಮನೆ ಮೇಲ್ಗಡೆಯಿಂದ ಇಟ್ಟರೆ ಸಾಕು, ಆ ದಾರನ ಕರೆಕ್ಟಾಗಿ ಯಾವ ಥರ ಎಳಿಬೇಕು ಅಂತಲೂ ಡೈರೆಕ್ಷನ್ ತೋರಿಸಿದ್ದಾರೆ. ಆ ಡೈರೆಕ್ಷನಲ್ಲಿ ಇದನ್ನ ಎಳ್ಕೊಂಡ್ರೆ ಸಾಕು. ಇದು ಒಂದು ನನಗೆ ತುಂಬ ಇಷ್ಟವಾಗಿರೋ ಫೀಚರು. ಈ ಮಷೀನ್ನ ನಾನು ಚೂಸ್ ಮಾಡಿದ್ದಕ್ಕೆ 2 ರೀಸನ್ನು. ಅದರಲ್ಲಿ ಒಂದು ರೀಸನ್ ಇದು ಕೂಡ, ಕ್ವಿಕ್ ಬಾಬಿನ್ ಸೆಟ್ ಅಂದರೆ ಅದೇ ಈಗ ಹೇಳಿದ್ನಲ್ಲ ಅದು. ಇನ್ನೊಂದು ಬಿಲ್ಟ್ ಇನ್ ನೀಡಲ್ ಥ್ರೆಡ್ಡರ್ ಅಂತ ಇವಾಗ ತೋರಿಸ್ತೆ ಅಲ್ವಾ. ಬಿಲ್ಟ್ ಇನ್ ನೀಡಲ್ ಥ್ರೆಡ್ಡರ್ ಅಂದರೆ, ಇವಾಗ ಒಂದು ಏಜ್ ಆದಮೇಲೆ ನಮಗೆ ಸೂಜಿಲಿ ದಾರ ಪೋಣಿಸೋಕ್ಕಾಗಲ್ಲ. ಸೊ ಈ ಮಷೀನು ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ಈ 2 ಫೀಚರ್ಗೋಸ್ಕರ ನಾನು ಈ ಮಷೀನ್ನ ಚೂಸ್ ಮಾಡಿದ್ದು. ಬಿಲ್ಟ್ ಇನ್ ನೀಡಲ್ ಥ್ರೆಡ್ಡರ್ ಆಲ್ಮೋಸ್ಟು ಆ ಬೇಸಿಕ್ ವೇರಿಯಂಟ್ಸಲ್ಲಿ ಇದು ಫಸ್ಟ್ ಮಷೀನ್ ಅನಿಸುತ್ತೆ ಆ ಫೀಚರ್ ಇದ್ದಿದ್ದು ಆವಾಗ. ಮತ್ತು ಮಷೀನಲ್ಲಿ ಎಲ್ಲ ಕಡೆ ನಿಮಗೆ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ದಾರಾನ ಯಾವ ಥರ ಪಾಸ್ ಮಾಡಬೇಕು, ಎಲ್ಲಿಂದ ಪಾಸ್ ಮಾಡಬೇಕು, ಪ್ರತಿಯೊಂದು ನೀಟಾಗಿ ಹೇಳಿದ್ದಾರೆ. ಆದರೂ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಒಬ್ಬರು ಅಮ್ಮ ಕಮೆಂಟ್ ಮಾಡಿದರು, ಅವ್ರಿಗೆ ಈ ಮಷಿನ್ ತೊಗೊಂಡಿದ್ದಾರೆ, ರಿವ್ಯೂ ಬೇಕು ಅಂತ. ಅದಕ್ಕೆ ನಾನು ಅಂಥವ್ರಿಗೆ ಯೂಸ್ ಆಗಲಿ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನೀವು ನೋಡ್ತಿರಂಗೆ 17 ಬಿಲ್ಟಿನ್ ಸ್ಟಿಚಸ್ ಇರುತ್ತೆ. ಆ 17ಅಲ್ಲಿ ಫಸ್ಟ್ 2 ಇಂದ 7ವರೆಗೂ ಸ್ಟ್ರೇಟ್ ಸ್ಟಿಚಸ್ಸು, ಆಮೇಲೆ ಜಿಗ್ಜಾಗ್ ಓವರ್ಲಾಕು, ಆಮೇಲೆ ಡಿಸೈನರ್ ಸ್ಟಿಚಸ್ಸು. ಇದೇನೋ ಹೆಮ್ಮಿಂಗ್ ಅಂತ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಂಬರ್ 12. ಬಾಕಿ ಎಲ್ಲ ನಮ್ಮ ಬಾಟಮ್ ಫಿನಿಷಿಂಗಲ್ಲಿ ಎಲ್ಲ ಯೂಸ್ ಆಗುತ್ತೆ. ನಾನು ತುಂಬ ಕಡೆ ಯೂಸ್ ಮಾಡಿದ್ದೀನಿ ಸಹ. ಮತ್ತು ನಿಮಗೆ ನಂಬರ್ ಇರುತ್ತೆ, ಆ ಆರೋ ಮಾರ್ಕ್ ಯಾವ ನಂಬರಿಗೆ ನೀವು ನಿಲ್ಲಿಸ್ತೀರಾ, ತಿರುಗಿಸ್ತೀರಾ ನಂಬರ್ನ, ಆ ಸ್ಟಿಚ್ಚನ್ನು ನೀವಲ್ಲಿ ಯೂಸ್ ಮಾಡ್ಬೋದು. ಇವಾಗ ಕ್ವಿಕ್ಕಾಗಿ ನಾವು ಆ ಬಾಬಿನ್ನ ಯಾವ ಥರ ಥ್ರೆಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ನಾವು ದಾರದ ರೀಲನ್ನು ಈ ಥರ ಹಾಕೋಬೇಕಾಗತ್ತೆ. ನೀವು ನೋಡ್ಬೋದು ಮಷಿನ್ ಮೇಲೆ ಕೂಡ ಅದನ್ನು ಕೊಟ್ಟಿದ್ದಾರೆ ಯಾವ ಥರ ಅಂತ. ಸೊ ದಾರಾನ ತೊಗೊಂಬಿಟ್ಟು ಇಲ್ಲಿ ಈ ಥರ ಬ್ಯಾಕ್ ಸೈಡಿಂದ ತೊಗೊಂಬಂದು ಇಲ್ಲೊಂದು ರಿಂಗ್ ಇರುತ್ತೆ. ಆ ರಿಂಗಿಗೆ ನಾವು ನೋಡಿ, ಕರೆಕ್ಟಾಗಿ ನೋಡಿ ನಾನು ಆ ದಾರಾನ ಯಾವ ಕಡೆಯಿಂದ ಪಾಸ್ ಮಾಡಿದ್ದೀನಿ ಅಂತ. ಆ ರಿಂಗ್ ಇದೆಯಲ್ಲ, ರಿಂಗಿಗೆ ನಾವು ಕ್ಲಾಕ್ ವೈಸ್ ಆಗಿ ಟರ್ನ್ ಮಾಡಬೇಕು. ಆ ರಿಂಗಿಗೆ ಇದನ್ನು ಅದು ಅಲ್ಲಿ ಫಿಕ್ಸ್ ಆಗುತ್ತೆ. ಅದನ್ನು ಹಂಗೆ ಮೇಲೇ ಅದು ಬಿಚ್ಕೊಂಡು ಬರೋ ಥರ ಫಿಕ್ಸ್ ಆಗೋಲ್ಲ. ನೀವು ನೀಟಾಗಿ ಒಂಚೂರು ಒಳಗೆ ಸರಿಸಿದ್ರೆ ಆ ರಿಂಗಿಗೆ ಅದು ಹೋಗುತ್ತೆ. ಸೊ ಈ ಥರ ಆ ಡೈರೆಕ್ಷನ್ನ ನೋಡಿಕೊಂಡು ನಾನು ಇದು ಮಾಡಿದೆ. ಆಮೇಲೆ ಬಾಬಿನ್ಗೆ 1-2 ಸುತ್ತು ಸುತ್ತಬೇಕು. ಯಾವ ಥರ ಸುತ್ತಬೇಕು ಅಂದರೆ, ಇದು ನಿಮಗೆ ಕ್ಲಾಕ್ ವೈಸ್ ರೊಟೇಟ್ ಆಗಬೇಕು. ದಾರ ಆ ಕಡೆಯಿಂದ ಬರಬೇಕು, ಈ ಥರ ರೊಟೇಟ್ ಆಗಬೇಕು ಆ ದಾರ, ಇದು ಬಾಬಿನ್ ರೊಟೇಟ್ ಆಗುವಾಗ. ಸೊ ಇದನ್ನು ಈ ಕಡೆ ನೀವು ಪುಷ್ ಮಾಡಿದೆ ಅಲ್ವಾ. ಸೊ ಆ ಕಡೆ ಪುಷ್ ಮಾಡಿದ್ರೆ ಬಾಬಿನ್ಗೆ ಥ್ರೆಡ್ಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಕರೆಕ್ಟಾಗಿ ಆ ದಾರ ಡೈರೆಕ್ಷನ್ ನೋಡ್ಕೊಳ್ಳಿ. ಅದು ಆ ಕಡೆ ಬಾಬಿನ್ ಹಿಂದೆಗಡೆಯಿಂದ ಬರಬೇಕು. ಸೊ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗಬೇಕು. ಆ ಎಲೆಕ್ಟ್ರಿಕ್ ಫುಟ್ನ ತುಳಿದ್ರೆ ಆಟೋಮೆಟಿಕ್ಕಾಗಿ ಬಾಬಿನ್ ವೈಂಡ್ ಆಗುತ್ತೆ. ಮತ್ತು ನಾವು ಈ ಕಡೆ ತಿರುಗಿಸಿದ್ರೆ ನಾರ್ಮಲ್ ಸ್ಟಿಚ್ಚಿಂಗ್ ಮೋಡ್ಗೆ ಮಷಿನ್ ಹೋಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಫೀಚರಪ್ಪ ಅಂದರೆ, ರೊಟೇಟ್ ಮಾಡಿರೋದನ್ನ ತೆಗೆದುಬಿಟ್ಟು ಇದರಲ್ಲಿ ಆಟೋಮೆಟಿಕ್ ನೀಡಲ್ ಕಟ್ಟರ್ ಕೂಡ ಇದೆ. ನಂದು ಸ್ವಲ್ಪ ಶಾರ್ಪ್ನೆಸ್ ಹೊಟ್ಟೋಗಿದೆ, ಬಿಕಾಸ್ ತುಂಬ ವರ್ಷ ಆಯ್ತಲ್ವ ಯೂಸ್ ಮಾಡ್ತಾ. ಸೊ ಶಾರ್ಪ್ನೆಸ್ ಹೊಟ್ಟೋಗಿದೆ. ಅದರ್ವೈಸ್ ಇದು ಹೊಸ ಮಷಿನ್ ಇರುವಾಗ ಮೊನ್ನೆವರೆಗೂ ಚೆನ್ನಾಗಿ ಯೂಸ್ ಮಾಡಿದ್ದೀನಿ.
ಸೊ ಈ ಥರ ಕಟ್ಟರ್ ಇದೆ, ಕಟ್ಟನ್ನು ನಾನು ಈ ಥರ ಎಳೆದ್ಬಿಟ್ಟು ಕಟ್ ಮಾಡ್ಬೋದು ದಾರಾನ. ಸೊ ಇವಾಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಕ್ವಿಕ್ ಬಾಬಿನ್ ಸೆಟ್ ಇರೋದ್ರಿಂದ ಇದರಲ್ಲಿ ಬಾಬಿನ ನಾವು ತುಂಬ ಈಸಿಯಾಗಿ ಪ್ಲೇಸ್ ಮಾಡ್ಬೋದು. ಬೇರೆ ಮಷಿನ್ಗಳಲ್ಲೆಲ್ಲ ನಾವು ಕೆಳಗಡೆ ಅದನ್ನ ಮೇಲ್ಗಡೆ ಒಂದು ಕವರ್ ಇರುತ್ತೆ ತೆಗೆದು ಹಾಕಬೇಕು, ಬಟ್ ಇದರಲ್ಲಿ ತುಂಬ ಈಸಿ. ಯಾವ ಥರ ಪ್ಲೇಸ್ ಮಾಡಬೇಕು ಅಂದರೆ ನಮಗೆ ಈ ಕಡೆಯಿಂದ ದಾರ ಬರಬಾರ್ದು, ಈ ಥರ ಬರಬೇಕು. ನಮ್ಮ ಲೆಫ್ಟ್ ಹ್ಯಾಂಡ್ ಕಡೆಯಿಂದ ಬರಬೇಕು, ರೈಟ್ ಹ್ಯಾಂಡ್ ಕಡೆಯಿಂದ ಬರಬಾರ್ದು. ಆ ಥರ ನೀವು ವೀಡಿಯೋದಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಆ ಥರ ರೊಟೇಟ್ ಆಗೋ ಥರ ನೀಡಲ್ನ ಪ್ಲೇಸ್ ಮಾಡಿ ಅಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ಒಂದು ಕಟ್ಟರ್ ಇದೆ, ದಾರಾನ ಎಳೆದ್ಬಿಟ್ರೆ ಕಟ್ಟಾಗಿ ಅದು ಫಿಕ್ಸ್ ಆಯಿತು. ಆಮೇಲೆ ಆ ಬಾಬಿನ್ದು ಕವರ್ ಏನಿರುತ್ತೆ ಅದನ್ನು ಹಾಕಿದರೆ ಮುಗೀತು, ಬಾಬಿನ್ ಫಿಕ್ಸ್ ಆಯಿತು. ಸೊ ನೆಕ್ಸ್ಟು ದಾರಾನ ಯಾವ ಥರ ಹಾಕೋದು ಅಂತ ನೋಡೋಣ. ಇವಾಗ ಆ ದಾರಾನ ನಾನು ಅಲ್ಲಿವರೆಗೂ ತೊಗೊಬಂದಿದ್ನಲ್ಲ ಅದನ್ನು ನಾವು ಹೇಗೆ ಥ್ರೆಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ದಾರದ ರೀಲಿಂದ ದಾರ ತರ್ತೀವಿ ಅಲ್ವಾ. ಸೊ ಫಸ್ಟ್ ಸ್ಟೆಪ್ಪು ಕಾಮನ್ನು, ಏನು ನಾವು ಬಾಬಿನ್ ಥ್ರೆಡ್ಡಿಂಗಿಗೆ ಹಾಕಿದ್ವಿ ಅಲ್ಲ, ಫಸ್ಟ್ ಸ್ಟೆಪ್ಪು ಕಾಮನ್ನು. ಎಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಎಲ್ಲಿ ಇನ್ಸರ್ಟ್ ಮಾಡಿದೆ ಅಂತ. ಆ ರಿಂಗ್ ಏನಿದೆ ಆ ರಿಂಗಿಗೆ ನಾನು ಇವಾಗ ಹಾಕಲ್ಲ. ಸೊ ಇವಾಗ ಹಾಕೋ ಅಗತ್ಯ ಇಲ್ಲ. ಇಲ್ಲಿ ನಿಮಗೆ ನಂಬರ್ಸ್ ಕೊಟ್ಟಿರ್ತಾರೆ ಅವರು. ಸೊ ದಾರ ಅಲ್ಲಿಂದ ಬಂದಮೇಲೆ ಎಲ್ಲಿಂದ ಪಾಸ್ ಆಗಬೇಕು ಅಂತ ನೋಡಿ, ಇಲ್ಲಿ ನಂಬರ್ 2 ಅಂತ ಇರುತ್ತೆ. ನಂಬರ್ 2 ಇಂದ ಬಂದ್ಬಿಟ್ಟು ಇದು ನಂಬರ್ 3. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಿ ನಿಮಗೆ ಒಂದು ಲಿವರ್ ಕಾಣಿಸ್ತಾ ಇದೆ, ಆ ಲಿವರ್ ಸುತ್ತ ನೀವು ದಾರ ತಂದುಬಿಟ್ರೆ ಅದಲ್ಲಿ ಸಿಕ್ಕಾಕೊಳ್ಳುತ್ತೆ. ಓಕೆ, ಆ ಲಿವರ್ಗೆ ಇದು ಫಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟು ನನ್ನ ಫೇವ್ರೆಟ್ ಪಾರ್ಟ್, ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಮಷಿನ್ಗೆ ಲೈಕ್ ಈ ಥರ ಒಂದು ಏನು ಹೇಳ್ತೀವಿ ಅದಕ್ಕೆ, ನೀಡಲ್ ಥ್ರೆಡ್ಡಿಂಗ್ ಈಸಿ ಆಗಲಿ ಅಂತ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಹಾಗಾಗಿ ದಾರ ಬೇಗ ನಾವು ಇದು ಮಾಡ್ಕೋಬೇಕಲ್ವಾ. ಸೊ ಇದನ್ನು ಕೆಳಗಡೆ ಎಳೆದ್ಬಿಟ್ಟು ನೋಡಿ, ನನ್ನ ದಾರನ ಎಲ್ಲಿ ಅಂದರೆ ಈ ಥರ ಎಳೆದು ಬಿಟ್ಬಿಟ್ಟೆ ನಾನು. ಅದು ನೀಡಲಿಂದ ಥ್ರೆಡ್ ಆಗಿ ಆಚೆ ಬಂತು. ಒಂದು ನಿಮಿಷ, ಇದೇನೋ ಆಗ್ಬಿಟ್ಟು ಗಂಟಾಗಿದೆ, ತೆಗಿತೀನಿ. ಇನ್ನೊಂದು ಸಲ ತೋರಿಸ್ತೀನಿ. ಓಕೆ, ಇವಾಗ ಅಲ್ಲಿಂದ ಈ ನೀಡಲ್ ಥ್ರೆಡ್ಡರ್ ಏನಿದೆ ಇದನ್ನ ಕೆಳಗಡೆ ಎಳ್ಕೋಬೇಕು. ಆ್ಯಕ್ಚುಲಿ ಕೆಳಗಡೆ ಎಳ್ಕೊಂಡು ದಾರನ ಆ ಥರ ಅಲ್ಲಿ ಸಿಕ್ಕಿಸ್ಬಿಟ್ಟು ನೀವು ಈ ಥರ ಮುಂದೆ ಎಳೆದಾಗ ಆ ನೀಡಲ್ ಹೋಲ್ ಏನಿರುತ್ತೆ, ನೀಡಲ್ ಐ ಏನಿರುತ್ತೆ ಅಲ್ಲಿಂದ ಒಂದು ಹುಕ್ ಬರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ದಾರ ಇಟ್ಟಾಗ ಆ ಹುಕ್ಕು ಎಳ್ಕೊಂಡು ಹಿಂದೆ ಹೋಗುತ್ತೆ. ಸೊ ದಾರಾನ ಅದೇ ಪೋಣಿಸ್ಕೊಳ್ಳುತ್ತೆ. ಸೊ ಎಳೆದ್ವಿ. ಆಮೇಲೆ ಇನ್ನೊಂದೇನು ಅಂದರೆ ಪ್ರೆಷರ್ ಫುಟ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಿಂದೆ ಒಂದು ಬಟನ್ ಇದೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ಪ್ರೆಷರ್ ಫುಟ್ನ ತೆಗಿಬೋದು. ಮತ್ತು ಇದರಲ್ಲಿ ನಿಮಗೆ ಬೈ ಡಿಫಾಲ್ಟು 4 ಬಾಬಿನ್ಗಳನ್ನ ಕೊಟ್ಟಿರ್ತಾರೆ. 3ರಿಂದ 4 ಪ್ರೆಷರ್ ಫುಟ್ಗಳನ್ನ ಕೊಟ್ಟಿದ್ದಾರೆ. ಇದೇನು ತೋರಿಸ್ತಾ ಇದ್ದೀನಿ ಇದಕ್ಕೆ ಪ್ರೆಷರ್ ಫುಟ್ ಅಂತ ಹೇಳ್ತೀವಿ. ಇದು ನಮಗೆ ಜಿಪ್ಪರಲ್ಲಿ ಯೂಸ್ ಆಗುತ್ತೆ. ಮತ್ತು ಇದು ಲೈಕ್ ಡೆಮೋದಲ್ಲಿ ಹೇಳಿದರು, ಬಟ್ ಇದನ್ನು ನಾನು ಯಾವತ್ತೂ ಇನ್ನೂ ಯೂಸ್ ಮಾಡಲೇ ಇಲ್ಲ. ಸೊ ಬಾಬಿನ್ಗಳು 4 ಬಾಬಿನ್ ಬರುತ್ತೆ ಬೈ ಡಿಫಾಲ್ಟ್ ಇದರಲ್ಲಿ. ಸೊ ಇವಾಗ ಯಾವ ಥರ ಪ್ರೆಷರ್ ಫುಟ್ನ ನಾವು ಪ್ಲೇಸ್ ಮಾಡೋದು ನೋಡಿ. ಇವಾಗ ನೀವು ಕರೆಕ್ಟಾಗಿ ನಿಮಗೆ ಫಸ್ಟ್ ಅಬ್ಸರ್ವ್ ಮಾಡಿ, ನಾನು ನೀಟಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೂತ್ಕೊಳ್ತು. ಇವಾಗ ಪ್ರೆಷರ್ ಫುಟ್ ಫಿಕ್ಸ್ ಆಯಿತು. ಬಟ್ ಅದು ಯಾವ ಥರ ಫಿಕ್ಸ್ ಆಯಿತು ಅಂದರೆ, ಆ ಪ್ರೆಷರ್ ಫುಟ್ಗೆ ನೀವು ನೋಡಿದ್ರೆ ಅಡ್ಡ ಒಂದು ಕಡ್ಡಿ ಥರ ಇದೆ, ಆಯಿತಾ. ಆ ಕಡ್ಡಿ ಆಮೇಲೆ ಮೇಲ್ಗಡೆ ಮಷಿನ್ ಇದೆಯಲ್ಲ ಅಲ್ಲಿ ಹುಕ್ ಥರ ಇರುತ್ತೆ. ನೀವು ಎರಡೂ ಕರೆಕ್ಟಾಗಿ ಒಂದಕ್ಕೊಂದು ಕಾಂಟ್ಯಾಕ್ಟಲ್ಲಿ ತಂದಾಗ ಅದು ಫಿಕ್ಸ್ ಆಗುತ್ತೆ ನೋಡಿ. ಪ್ರತಿಯೊಂದು ಪ್ರೆಷರ್ ಫುಟಲ್ಲೂ ಈ ಥರ ಇರುತ್ತೆ. ಈ ಎಲೆಕ್ಟ್ರಿಕ್ ಸೋಯಿಂಗ್ ಮಷೀನ್ಸ್ಗೆ ಪ್ರತಿಯೊಂದು ಪ್ರೆಷರ್ ಫುಟಲ್ಲೂ ಈ ಥರ ಇರುತ್ತೆ ನೋಡಿ. ಇದು ನಾರ್ಮಲ್ ಪ್ರೆಷರ್ ಫುಟು, ಇದಕ್ಕೂ ಕೂಡ ಇದೆ. ನಮ್ಮ ಎಲ್ಲ ಪ್ರೆಷರ್ ಫುಟ್ಗಳಿಗೂ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು ತೆಗ್ದು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಅದ್ರ ಕೆಳಗಡೆ ನಾವು ಪ್ಲೇಸ್ ಮಾಡಿದ್ರೆ ಒಂಚೂರು ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾನು ಸಿಂಗಲ್ ಹ್ಯಾಂಡೆಡಾಗಿ ವೀಡಿಯೋನೂ ಮಾಡಿಕೊಂಡು ತೋರಿಸ್ತಿರೋದ್ರಿಂದ ಆ ಥರ ಅಷ್ಟೊಂದು ಶೇಕ್ ಆಗ್ತಿದೆ. ಇಷ್ಟೇ. ಇವಾಗ ಮಷೀನು ರೆಡಿ ಆಯಿತು ನೋಡಿ. ಇದರಲ್ಲೂ ಕೂಡ ಅಷ್ಟೇ ಒಂದು ಕಡ್ಡಿ ಥರ ಇದೆ. ಇದರಲ್ಲೂ ಕೂಡ ನೋಡಿ, ಇದರಲ್ಲಿ ನಿಮ್ಗೆ 2 ಆಪ್ಷನ್ಸ್ ಬರುತ್ತೆ. ನೀಡಲ್ನ ಲೆಫ್ಟ್ ಸೈಡ್ ಮಾಡ್ಬೋದು, ರೈಟ್ ಸೈಡ್ ಮಾಡ್ಬೋದು, ಆ ಥರ ಆಪ್ಷನ್ಸ್ ಬರುತ್ತೆ. ಅದು ಜಿಪ್ಪರ್ಗೆಲ್ಲ ನಿಮ್ಗೆ ಯೂಸ್ ಆಗುತ್ತೆ.
ಜಿಪ್ಪರು ಪೈಪಿಂಗು ಆ ಥರಕ್ಕೆಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈ ಥರ ದಾರಾನ ಹಿಂದಕ್ಕೆ ಹಾಕ್ಕೊಂಡು ಬಿಡ್ತೀವಿ. ಒಂದಷ್ಟು ಉದ್ದಕ್ಕೆ ನಾವು ದಾರ ಬಿಡಬೇಕಾಗತ್ತೆ, ಇಲ್ಲಾಂದರೆ ದಾರ ಕಟ್ ಆಗಿಬಿಡತ್ತೆ. ನೋಡಿ, ಕಟ್ಟರಿಂದ ಎಷ್ಟು ಸುಲಭವಾಗಿ ಕಟ್ಟಾಯಿತು. ಅಲ್ಲೂ ಕೂಡ ಕಟ್ಟರ್ ಇದೆ. ಬಾಬಿನ ನಾವು ವೈಂಡ್ ಮಾಡಿದಾಗ ಪ್ಲೇಸ್ ಮಾಡಿದಾಗ ಅಲ್ಲಿಂದ ಕಟ್ ಮಾಡಿ ತೆಗಿಬೋದು. ಅಷ್ಟು ಲೆಂತ್ ಬೇಕೇ ಬೇಕು. ಬಾಬಿನ್ಗಾಯಿತು, ಇದಕ್ಕಾಯಿತು. ಒಂದು ಸಲ ನೀವು ಲೈಕ್ ನೀಡಲ್ನ ಕೆಳಗಡೆ ಹಾಕಿ ಪುಷ್ ಮಾಡಿ ಮೇಲ್ಗಡೆ ಎಳೆದ್ರೆ ಬಾಬಿನ್ ಮತ್ತು ಮೇನ್ ಥ್ರೆಡ್ ಏನಿದೆ ಎರಡೂ ಅಟ್ಯಾಚ್ ಆದಂಗೆ. ಸೊ ನಮ್ಮ ಮೆಷಿನ್ ಇವಾಗ ಹೊಲಿಯೋಕ್ಕೆ ರೆಡಿ ಆಯಿತು ಅಂತ. ಅಷ್ಟೊಂದು ಡೀಟೇಲಾಗಿ ನನಗೆ ತೋರ್ಸೋಕ್ಕಾಗ್ತಿಲ್ಲ, ಬಟ್ ನಾನು ಎಲ್ಲ ಸ್ಟಿಚಸ್ಸನ್ನು ಒಂದು ಸಲ ನಾನು ಮಾಡಿ ತೋರಿಸ್ತೀನಿ. ಇವಾಗ ನಾನು ಸುಮ್ಮನೆ ಸ್ಯಾಂಪಲ್ ಬಟ್ಟೆನ ತೊಗೊಂಡಿದ್ದೀನಿ. ಪ್ರೆಷರ್ ಫುಟ್ನ ಕೆಳಗಡೆ ಇಳಿಸ್ಬೇಕು. ಯಾವಾಗಲೂ ಪ್ರೆಷರ್ ಫುಟ್ ಕೆಳಗಡೆ ಇರಬೇಕು. ಪ್ರೆಷರ್ ಫುಟ್ನ ಮೇಲಕ್ಕೆ ಎತ್ಬಿಟ್ಟು ಹೊಲಿಗೆ ಹಾಕ್ತೀನಿ ಅಂದರೆ ಹೊಲಿಗೆ ಕೂರಲ್ಲ. ಪ್ರೆಷರ್ ಫುಟ್ನ ನಾವು ಕೆಳಗಡೆ ಹಾಕಿ ಬಟ್ಟೆನ ಸ್ಟಿಚ್ ಮಾಡಬೇಕು. ಇವಾಗ 2, 3, 4, 5, 6, 7ರವರೆಗೂ ಸ್ಟ್ರೇಟ್ ಸ್ಟಿಚಸ್ಸೇನೆ. ಡಿಫ್ರೆನ್ಸ್ ಏನು ಅಂದರೆ ಸ್ಟಿಚ್ ಲೆಂತಲ್ಲಿ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ವೀಲ್ ಇದೆ, ಅದು ಆ್ಯಕ್ಚುಲಿ ಡಿಫಾಲ್ಟಾಗಿ 4ಅಲ್ಲಿ ಇರಬೇಕು. ಅದು ಸ್ಟಿಚ್ ಟೆನ್ಷನ್ನು. ನಾನು ಮೊನ್ನೆ ಸರ್ವಿಸ್ ಮಾಡಿಸಿದಾಗ ಅದು ಏನೋ ಆಗ್ಬಿಟ್ಟು 5 ಇಟ್ಟರೆ ಮಾತ್ರ ನನಗೆ ಕರೆಕ್ಟ್ ಸ್ಟಿಚಸ್ ಬರ್ತಿದೆ. ಇಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ 2, 3, 4, 5, 6, 7 ನೋಡ್ತಾ ಇರ್ಬೋದು. 2ಅಲ್ಲಿ ಸ್ವಲ್ಪ ಸಣ್ಣಕ್ಕೆ ಸ್ಟಿಚಸ್ ಬಂದಿದೆ. ಹೋಗ್ತಾ 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 ಸ್ಟಿಚ್ ಲೆಂತು ಏನು ಆ ಹೊಲಿಗೆ ಲೆಂತ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗಿದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನೀಡಲ್ ಏನಿದೆಯಲ್ಲ, ನೀಡಲು ಈ ಥರ ಕೆಳಗಡೆ ಇರುವಾಗ ಯಾವತ್ತೂ ನಾವು ಆ ಸ್ಟಿಚ್ ನಂಬರ್ಸ್ನ ಚೇಂಜ್ ಮಾಡಬಾರ್ದು, ಆ ಡೈಲ್ನ ತಿರುಗಿಸ್ಬಾರ್ದು. ಯಾವಾಗಲೂ ನಾವು ದಾರಾನ ಸೂಜಿನ ಮೇಲೆ ಎಳ್ಕೋಬೇಕು. ಮತ್ತು ಮೇಲೆ ಎಳ್ಕೊಳ್ಳೋವಾಗಲೂ ಅಷ್ಟೇ, ಈ ಕಡೆ ನಾವು ನಮ್ಮ ಹತ್ರ ಎಳ್ಕೋಬೇಕೇ ಹೊರತು ಉಲ್ಟಾ ನಾವು ಯಾವತ್ತೂ ಎಳಿಬಾರ್ದು. ಅದೇನು ನಾರ್ಮಲ್ ಮೆಷಿನಲ್ಲಿ ಚಿಕ್ಕದೊಂದು ವೀಲ್ ಇರುತ್ತಲ್ವ, ಸೇಮ್ ಅದ್ರ ಕೆಲಸನೇ ಅದು ಮಾಡೋದು. ಸೊ ಇವಾಗ ಪ್ರೆಷರ್ ಫುಟ್ಟು, ಇದು ಪಿಕೋದು ಪ್ರೆಷರ್ ಫುಟ್, ಇದು ಈ ಥರ ಇನ್ಸರ್ಟ್ ಮಾಡಬೇಕು. ಆಮೇಲೆ ಪೀಕೋಗೆ ಏನು ನಂಬರ್ಸ್ ಇದೆ 8, 9 ಮತ್ತು 10. ಏನು ಡಿಫ್ರೆನ್ಸು ಅಂದರೆ ಸೇಮ್ ಸ್ಟಿಚ್ ಲೆಂತು. 8 ಮಾಡಿದ್ರೆ ನಿಮಗೆ ತುಂಬ ಸಣ್ಣಕ್ಕೆ ಪೀಕೋ ಬರುತ್ತೆ, 9 ಮಾಡಿದ್ರೆ ಸ್ವಲ್ಪ ಅಗಲ ಬರುತ್ತೆ, 10 ಮಾಡಿದ್ರೆ ಇನ್ನೂ ಜಾಸ್ತಿ ಅಗಲ ಬರುತ್ತೆ, ಆ ಥರ. ಸೊ ಐ ಆಮ್ ರಿಯಲಿ ಸಾರಿ, ನನಗೆ ಇಲ್ಲಿ ಕರೆಕ್ಟಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಎಡ್ಜನ್ನು ನಾನು ನೀಟಾಗಿ ಆ ಪ್ರೆಷರ್ ಫುಡ್ಗೆ ಫೀಡ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತೀನಿ ಇದು ಯಾವ ಥರ ಬಂದಿದೆ ಅಂತ. ನೋಡಿ, ಇದು ನಾನು 9 ಇಟ್ಬಿಟ್ಟು ಮಾಡಿರೋದು. ನೆಕ್ಸ್ಟ್ ನಾನು ಓವರ್ಲಾಕ್ ಸ್ಟಿಚ್ಚು. ಇದರಲ್ಲಿ 11 ನಂಬರು ಓವರ್ಲಾಕ್ ಸ್ಟಿಚ್ಚಿಗೆ. ಅದರಲ್ಲೂ 3 ವೇರಿಯಂಟ್ಸ್ ಇದೆ. ವೇರಿಯಂಟ್ಸಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಅದೇ ಸ್ಟಿಚ್ ಲೆಂತು. ಸೊ ನಾನು ಮಿಡ್ಲಲ್ಲಿ ಎಕ್ಸಾಕ್ಟು ತುಂಬ ಹತ್ತತ್ರನೂ ಅಲ್ಲ, ತುಂಬ ದೂರನೂ ಅಲ್ಲ, ಆ ಥರದ್ದೊಂದು ವೇರಿಯಂಟಲ್ಲಿ ಮಧ್ಯಕ್ಕೆ ನಾನು ಇಟ್ಕೊಂಡ್ಬಿಟ್ಟು ಮಾಡ್ತೀನಿ. ಈ ಸ್ಟಿಚ್ ಯಾವ ಥರ ಬರುತ್ತೆ ಅಂತ ಫಸ್ಟು ಸುಮ್ಮನೆ ಪ್ಲೇನಾಗಿ ನಿಮಗೆ ಹಾಕಿ ತೋರಿಸ್ತೀನಿ. ನೋಡ್ಬೋದು, ಇದು ಓವರ್ಲಾಕ್ ಸ್ಟಿಚ್ಚು. ಇದನ್ನು ನಾವು ಬಟ್ಟೆ ಎಡ್ಜಸ್ಗೆ, ಇಲ್ಲೇನು ಬಟ್ಟೆ ಇವಾಗ ಕಾಣಿಸ್ತಿದೆ ಅಲ್ವಾ, ದಾರ ಎಳ್ಕೊಂಡು ಬರ್ತಿರೋದು ಎಡ್ಜಸ್ಸಲ್ಲಿ ಕಾಣಿಸ್ತಿದೆ ನೋಡಿ, ಅದೆಲ್ಲ ಬರೋದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಈ ಸ್ಟಿಚ್ಚನ್ನು ಯೂಸ್ ಮಾಡ್ತೀವಿ. ಸೊ ಎಡ್ಜು ಕೂಡ ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ಎಡ್ಜಸ್ನ ಫಸ್ಟು ಅದನ್ನು ರಾ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು, ದಾರಗಳೆಲ್ಲ ಕಟ್ ಮಾಡ್ಕೋಬೇಕು, ಇಲ್ಲದೆ ಹೋದರೆ ಮಷೀನಲ್ಲಿ ಸಿಕ್ಕಾಕೊಳ್ಳುತ್ತೆ. ಎಡ್ಜಿಗೆ ಒಂದು ಪಾಯಿಂಟ್ನಷ್ಟು ಡಿಸ್ಟೆನ್ಸಲ್ಲಿ ನಾವು ಇದನ್ನು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಬೇರೆ ಬೇರೆ ನಂಬರ್ ಸ್ಟಿಚಸ್ಸು ಹಾಕಿದ್ದೀನಿ ಸ್ಯಾಂಪಲ್ಗೆ ಅಂತ. ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಾಗ್ತಿದೆ. ಮತ್ತು ಇದೆಲ್ಲ ಬಂದು ಡೆಕೋರೇಟಿವ್ ಸ್ಟಿಚಸ್ಸು, ನಿಮಗೆ ಫಿನಿಶಿಂಗು, ಬಾಟಮ್ ಫಿನಿಶಿಂಗು ಆ ಥರ, ಲೈಕ್ ಟಾಪ್ ಸ್ಟಿಚ್ಚಲ್ಲಿ ಫಿನಿಶಿಂಗ್ ಮಾಡಬೇಕು ಥರ ಬರಬೇಕು ಅಂದರೆ ಈ ಸ್ಟಿಚಸ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಇದೆಲ್ಲ ಡೆಫಿನೆಟ್ಲಿ ನಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ, ನಾವು ಯಾವ ಥರ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋತೀವಿ ಅಂತ. ಇಲ್ಲಿ ಈ ಬಟನ್ ಏನಿದೆ ಇದು ರಿವರ್ಸ್ ಸ್ಟಿಚ್ಚು. ನಾವೇನು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡುವಾಗ ಎಂಡ್ ಮಾಡುವಾಗ ಲಾಕ್ ಮಾಡ್ಕೊಂಡು ಮಾಡ್ತೀವಿ, ಅದನ್ನು ಇಲ್ಲಿ ಫ್ರಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಅದನ್ನು ಯಾವ ಥರ ಯೂಸ್ ಮಾಡೋದು ಅಂದರೆ, ಬಟ್ಟೆನ ಫೀಡ್ ಮಾಡಿಬಿಟ್ಟು ಪ್ರೆಷರ್ ಫುಟ್ಗೆ ಸ್ಟಾರ್ಟಿಂಗಲ್ಲಿ ಸೆಟ್ ಮಾಡ್ಕೋಬೇಕು ನಿಮ್ಮ ನಾರ್ಮಲ್ ಸ್ಟಿಚ್ಚಿಂಗ್ ಮೋಡ್ಗೆ. ಅದೇ 2 to 7 ಏನು ನಂಬರ್ಸ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಸೆಟ್ ಮಾಡಿಕೊಂಡ್ರು ಆಯಿತು. ಸೊ ಬಟ್ಟೆನ ಫೀಡ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಒಂದಷ್ಟು 4-5 ಸ್ಟಿಚ್ ಬರೋವಷ್ಟು ಹಾಕ್ಬಿಟ್ಟು ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ನೋಡ್ಬೋದು. ಇವಾಗ ನೀವು ಪ್ರೆಷರ್ ಫುಟ್ ಕೆಳಗಡೆನೇ ಇದೆ, ಬಟನ್ನ ಪ್ರೆಸ್ ಮಾಡಿ ಆ ಫುಟ್ನ ತುಳಿದ್ರೆ, ಮಷೀನ ತುಳಿದ್ರೆ
ಸ್ಟಿಚ್ಚು ಹಿಂದಕ್ಕೆ ಹೋಗುತ್ತೆ, ತಿರ್ಗಾ ಕೈ ಬಿಟ್ಟರೆ ಮುಂದಕ್ಕೆ ಬರುತ್ತೆ. ಸೊ ಇದನ್ನು ನಾವು ಸ್ಟಾರ್ಟ್ ಅಥವಾ ಎಂಡಿಂಗಲ್ಲಿ ಲಾಕ್ ಮಾಡೋಕ್ಕೆ, ಇಲ್ಲಾಂದರೆ ದಾರ ತುಂಬ ಸುಲಭವಾಗಿ ಬಿಚ್ಕೊಂಡು ಬಂದುಬಿಡತ್ತೆ. ನಾವು ಸಿಂಗಲಾಗಿ ಹಾಗೆ ಹೊಲಿಗೆ ಹಾಕ್ಕೊಂಡು ಹೋದರೆ ಲಾಕ್ ಮಾಡಿ ಸ್ಟಾರ್ಟ್ ಮಾಡಬೇಕು, ಲಾಕ್ ಮಾಡಿ ಫಿನಿಷ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.